ರಾಜ್ಯದಲ್ಲಿ ಒಂದು ಕಡೆಗೆ ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಸಂವಿಧಾನದ ಬದಲಾವಣೆಯ ಮಾತು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ತಾ ಇದೆ. ಇನ್ನು ಉಪಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡಿರುವಂಥ ಬಿಜೆಪಿಗರು ಈಗ ಸಂವಿಧಾನ ಬದಲಾವಣೆಯ ಮಾತನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಡಿದ್ದಾರೆ. ಹೀಗಾಗಿ ಇದನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಆಗಬೇಕು ಅಂತ ಖುದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ಈಗ ದೊಡ್ಡ ಹಂಗಾಮನೆ ನಡೀತಾ ಇದೆ. ಅತ್ತ ಬಿಜೆಪಿ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ಆರೋಪ ಮಾಡ್ತಾ ಇದ್ರೆ ಜಿಲ್ಲೆಗಳಲ್ಲೂ ಕೂಡ ಕೇಸರಿ ಪಡೆ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನೊಂದು ಕಡೆಗೆ ಇದೇ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿರುವಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನನ್ನ ಮಾತನ್ನ ತಿರುಚಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಂಬೇಡ್ಕರ್ ಏನ್ ಹೇಳಿದಾರೆ ಅದನ್ನ ಹೇಳಿ. ಈಗ ಅವ್ರು ರಾಜೀನಾಮೆ ಕೇಳ್ತೀರಾ? ಸಂವಿಧಾನ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆಗಳಿಗೆ ಅದೆಷ್ಟೋ ಸಂಗ್ರಾಮವೇ ನಡೆದಿದೆ. ರಾಜಕೀಯ ನಾಯಕರು ಎಡವಟ್ಟಿನ ಹೇಳಿಕೆ ಕೊಟ್ಟು ತೀವ್ರ ಟೀಕೆಗೂ ಗುರಿಯಾಗಿರೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಸಂವಿಧಾನ ಅಂತ ಬಂದ್ರೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆಯೇ ಇರುತ್ತೆ. ಈ ಹಿಂದೆ ರಾಹುಲ್ ಗಾಂಧಿ ಸಂವಿಧಾನ ಕೈಯಲ್ಲಿ ಹಿಡಿದು ಬಿಜೆಪಿಗರಿಗೆ ತಿರುಗೇಟು ಕೊಟ್ಟಿದ್ರು. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷದ ನಾಯಕ ಡಿಸಿಎಂ ಡಿಕೆಶಿ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳಿಕೆ ಕೊಟ್ಟಿರೋದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ರಾಷ್ಟ್ರಾದ್ಯಂತ ಕಿಚ್ಚು ಹಚ್ಚಿದೆ. संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं. ये इसके लिए हम रोज संविधान जो डॉक्टर बाबा साहब अम्बेडकर ने बनाया वो कोई बना नहीं सकता. रिजर्वेशन की कोई खत्म नहीं कर सकता. खंडन करना चाहते हैं आप हिम्मत है तो. ರಾಜ್ಯಸಭೆಯಲ್ಲಿ ಕಿಚ್ಚು ಹಚ್ಚಿದ ಸಂವಿಧಾನ ಬದಲಾವಣೆ ಮಾತು. ಡಿಕೆ ಹೇಳಿಕೆ ಪ್ರಸ್ತಾಪಿಸಿದ ಜೆ.ಪಿ. ನಡ್ಡಾ ಗಲಾಟೆ ಕೋಲಾಹಲ. ನಡ್ಡಾ ಹೇಳಿಕೆಗೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪ. ಹೌದು, ಇಷ್ಟೆಲ್ಲ ಕೋಲಾಹಲಕ್ಕೆ ಕಾರಣವಾಗಿದ್ದೇ ಸಂವಿಧಾನ ವಿಚಾರದಲ್ಲಿ ಡಿಕೆಶಿ ಕೊಟ್ಟ ಹೇಳಿಕೆ. ಖಾಸಗಿ ಚಾನಲ್ ಒಂದಕ್ಕೆ ಮಾತನಾಡೋ ವೇಳೆ ಸಂವಿಧಾನ ಬದಲಾವಣೆ ಆಗಲಿದೆ, ತೀರ್ಪು ಕೂಡ ಇದೆ ಅಂತ ಹೇಳಿರೋದು ಇವತ್ತು ರಾಜ್ಯಸಭೆಯಲ್ಲೂ ದೊಡ್ಡ ಹಂಗಾಮಕ್ಕೆ ಕಾರಣವಾಯಿತು. डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. दिस इज अ वेरी सीरियस मैटर. और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं. ये इसके लिए हम रोज करते हैं. But what do you want? What do you want? I want that such. ಇಷ್ಟಕ್ಕೆ ಸುಮ್ಮನಾಗದ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅಂತ ನಿಯಮ ಇದ್ರೆ ವಾಪಸ್ ಪಡೆಯಬೇಕು, ಇದಕ್ಕೆ ರಾಜ್ಯಸಭೆಯ ವಿಪಕ್ಷ ನಾಯಕರು ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. I want that such laws and rules should be withdrawn and discussion should take place and Congress party president and the leader of the opposition should answer this question. ಜೆ.ಪಿ. ನಡ್ಡಾ ಮಾತಿಗೆ ಕೆರಳಿದ ವಿಪಕ್ಷ ನಾಯಕ ಖರ್ಗೆ ಅಂಬೇಡ್ಕರ್ ಸಂವಿಧಾನದ ಪರ ಇದ್ದೀವೆಂದು ಗುಡುಗು. भारत देश का संविधान को ಜೆ.ಪಿ. ನಡ್ಡಾ ಮಾತಿಗೆ ಕೆರಳಿದ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಂಬೇಡ್ಕರ್ ಸಂವಿಧಾನವನ್ನ ಯಾರೋ ನಾಶ ಮಾಡೋಕ್ಕಾಗಲ್ಲ ಅಂತ ರೋಷಾವೇಶಗೊಂಡ್ರು. ಈ ವೇಳೆ ಗದ್ದಲ ಕೋಲಾಹಲವೇ ನಡೆಯಿತು. मैं यही कहूंगा कौन सा वो आदमी जिनको कहा देश का संविधान बदलने वाले हैं. देश का संविधान जो डॉक्टर बाबा साहब अम्बेडकर ने बनाया वो कोई बना नहीं सकता. रिजर्वेशन की कोई खत्म नहीं कर सकता. और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की. ये भारत तोड़ो करने वाले ये सब रिजर्वेशन के धज्जे उठाने वाले लोग अधिकार नहीं है, उसको पता नहीं है. कोई मेरे पार्टी का भी. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಡಿಕೆಶಿ ಮಾತನಾಡಿರೋದಕ್ಕೆ ದಾಖಲೆಯೇ ಕೊಡ್ತೀನಿ ಅಂದ್ರು. मैं रिकॉर्ड पे कहना चाहता हूं उन्हीं के कांग्रेस पार्टी के सिटिंग डिप्टी चीफ मिनिस्टर और उनके
के कहने पर मैं इसको ऑथेंटिकेट भी कर सकता हूं। ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದಿಲ್ಲ ಎಂದ ಡಿಕೆ. ಸಂವಿಧಾನ ಬದಲಾವಣೆ ಮಾತು ವಿಚಾರವಾಗಿ ಸ್ಪಷ್ಟನೆ ಕೊಟ್ಟ ಡಿಸಿಎಂ ಡಿಕೆ. ಸಂವಿಧಾನ ಬದಲಾವಣೆ ಅಂದಿಲ್ಲ, ಬಿಜೆಪಿ ಆರೋಪ ಅಪ್ಪಟ ಸುಳ್ಳು ಅಂದ್ರು. ನೋಡಿ, ನಾನು ಬಿಜೆಪಿ ಏನು ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪಟ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ. ಕೋರ್ಟ್ಗಳಲ್ಲಿ ಆಗಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ. ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. I have not said that anywhere that we are going to change the constitution. I have said that on a various judgments ಆದಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ. ನಾಟ್ ಆನ್ ದಿಸ್ ಇಶ್ಯೂ. ಬಿಜೆಪಿ ರಾಜಕೀಯ ಅಷ್ಟೇ, ಅವ್ರಿಗೆ ಬೇಕಾಗಿದ್ದು ರಾಜಕೀಯ. ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಇನ್ನು ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮಾತನಾಡಿ, ಡಿಕೆಶಿ ಹಾಗೆ ಮಾತನಾಡೋರಲ್ಲ, ತಿದ್ದುಪಡಿ ಅನ್ನೋಕೆ ಹೋಗಿ ಬದಲಾವಣೆ ಅಂದಿರಬೇಕು ಅಂದ್ರು. ಪ್ರಶ್ನೆ ಸಂವಿಧಾನಕ್ಕೆ ತಿದ್ದುಪಡಿ ತರಬಹುದೇ ವಿನಃ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರಬೇಕೇ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಬಿಡೋದೂ ಇಲ್ಲ. ತಿದ್ದುಪಡಿ ತರಲಿಕ್ಕೆ ಏನಾದರೂ ಮಾಡ್ಬೋದು, ತಿದ್ದುಪಡಿನೂ ಬೇಕಾಗಿಲ್ಲ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮನಸ್ಥಿತಿಯನ್ನ ಡಿಕೆ ಹೇಳಿದ್ದಾರೆ ಅಂತ ಆರ್ ಅಶೋಕ್ ವಿಜಯೇಂದ್ರ ಆಕ್ರೋಶಗೊಂಡ್ರು. ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತಿರಲ್ಲ. ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದಾನ ಹೇಳಿ. ನೀವು ಮಾತೆತ್ತರೆ ಅಂಬೇಡ್ಕರ್ ಅನ್ನೋ ಹೇಳುವಂಥವ್ರು, ಇದಕ್ಕೆ ಯಾಕೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ? ಈ ರೀತಿ ಸಂವಿಧಾನವನ್ನ ತಮ್ಮ ಚಟಕ್ಕೋಸ್ಕರ ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡ್ತೇವೆ, ಮುಸಲ್ಮಾನರ ಓಲೈಕೆಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಅಸಾಧ್ಯ. ಇದು ಡಿಸಿಎಂ ಡಿಕೆಶಿ ಸಂವಿಧಾನ ಬದಲಾವಣೆ ಹೇಳಿಕೆ ಭಾರಿ ಚರ್ಚೆ ಆಗ್ತಿದ್ದಂತೆಯೇ ಪಿ ಚಿದಂಬರಂ ಕರೆ ಮಾಡಿ ಮಾಹಿತಿ ಪಡೆದ್ರು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಡಿಕೆಶಿ ಇದ್ದ ವೇಳೆ ಕರೆ ಮಾಡಿ ಮಾಹಿತಿ ಪಡೆದ್ರು. ಎಲ್ಲವನ್ನೂ ನಾನು ಹೇಳಿದ್ದೀನಿ ಅಂತ ಡಿಸಿಎಂ ಡಿಕೆ ಸ್ಪಷ್ಟನೆ ಕೊಟ್ರು. ಅದೇನೇ ಹೇಳಿ, ಡಿಸಿಎಂ ಡಿಕೆಶಿಯ ಸಂವಿಧಾನ ಬದಲಾವಣೆ ಹೇಳಿಕೆ ವಿಚಾರ ದೇಶಾದ್ಯಂತ ಚರ್ಚೆ ಆಯಿತು. ಆದರೆ ಡಿಸಿಎಂ ಡಿಕೆ ಮಾತ್ರ ನಾನು ಹೇಳಿಕೆಯೇ ಕೊಟ್ಟಿಲ್ಲ ಅಂದಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಸುಮ್ಮನಿರ್ತಿಲ್ಲ. ಕಾಂಗ್ರೆಸ್ಸಿಗರು ಸಂವಿಧಾನ ಅಂಬೇಡ್ಕರ್ ವಿರೋಧಿಗಳು ಅಂತ ಸಮರ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.